ವೆಲ್ಕಮ್ ಟು ಅ ಡೇ ಇನ್ ಕಬ್ಬನ್ ಪಾರ್ಕ್. ಸೊ ನಾವು ಫಸ್ಟು ಮೆಟ್ರೋ ಎತ್ಕೊಂಡು ಕಬ್ಬನ್ ಪಾರ್ಕ್ಗೆ ಹೊರಟ್ವಿ. ಫಸ್ಟ್ ಟಾಯ್ ಟ್ರೈನಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಆ್ಯಂಡ್ ಪಾಪು ವಾಸ್ ಲೈಕ್ ಎಂಜಾಯಿಂಗ್ ಸೋ ಮಚ್ ದ ಟಾಯ್ ಟ್ರೈನ್. ಆ್ಯಂಡ್ ದೆನ್ ಲುಕ್ ಅಟ್ ಹರ್ ಸ್ಮೈಲ್, ಲಾಫ್, ಗಿಗ್ಲಿಂಗ್ ಆ್ಯಂಡ್ ಆಲ್. ಆ್ಯಂಡ್ ದೆನ್ ಅದಾದಮೇಲೆ ನಾವು ಸೀದಾ ಬೋಟಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ದ ಎಂಟ್ರಿ ಫೀಸ್ ಬಂದ್ಬಿಟ್ಟು ₹20 ಫಾರ್ ಅಡಲ್ಟ್ಸ್. ಬಿಲೋ 2 ಇಯರ್ಸ್ಗೆ ಏನು ಚಾರ್ಜಸ್ ಇಲ್ಲ. ಸೊ ಪೂಜಿತಂಗೆ ಯಾವುದೂ ಚಾರ್ಜಸ್ ಮಾಡಿಲ್ಲ. ಆ್ಯಂಡ್ ಈಚ್ ಆಫ್ ದ ಆ್ಯಕ್ಟಿವಿಟಿ ಏನೇನಿದೆ ಅದಕ್ಕೆಲ್ಲ ₹30 ತಗೊತಾರೆ. ಅಲ್ಲೇ ತಗೋಬೋದು ಅಥವಾ ಹೊರಗಡೆ ಕೂಡ ನಾವು ಸೇರಿ ತಗೋಬೋದು. ನಾವು ಕಾಂಬೋ ಟಿಕೆಟ್ ಆಗಿ ತಗೊಂಡಿದ್ವಿ. ಆ್ಯಂಡ್ ದೆನ್ ಬೋಟಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಬೋಟಿಂಗ್ ಎಲ್ಲ ಚೆನ್ನಾಗಿ ಹೋಯಿತು. ಆ್ಯಂಡ್ ಅದಾದಮೇಲೆ ಬೋಟಿಂಗ್ ಮುಗಿಸ್ಕೊಂಡು ಪೂಜಿತನ ಪ್ಲೇ ಏರಿಯಾ ಕರ್ಕೊಂಡೋದ್ವಿ. ಏನೇನು ಐಡಿಯಾ ಮಾಡ್ತೀಯ ನೋಡಿ ನೀನು. ಸೊ ಪ್ಲೇ ಏರಿಯಾ ಎಲ್ಲ ಮುಗಿಸ್ಕೊಂಡು ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅದಾದಮೇಲೆ ಲೆಟ್ಸ್ ಟೇಕ್ ಅ ಬ್ರೇಕ್ ಅಂತ ಹೇಳಿ ನನಗೆ ಬಟರ್ ಮಿಲ್ಕ್, ನನ್ನ ಗಂಡಂಗೆ ಮೌಂಟೇನ್ ಡ್ಯೂ ಆ್ಯಂಡ್ ಪೂಜಿತಂಗೆ ಒಂದು ಐಸ್ ಕ್ರೀಮ್ ತೊಗೊಂಡಿದ್ವಿ. ಆದಮೇಲೆ ಸೊ ಕಬ್ಬನ್ ಪಾರ್ಕಿಂದ ಹೊರಗೆ ಬಂದಾಯಿತು. ಹೊರಗೆ ಬಂದು ಅಕ್ವೇರಿಯಮ್ಗೆ ಹೋದ್ವಿ, ಪಕ್ಕದಲ್ಲೇ ಇರುವಂಥ. ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಪೂಜಿತ ಫಿಶ್ ಅಂತ ಅಂದಿದ್ದಕ್ಕೆ ವಿ ವೆಂಟ್ ಟು ಅಕ್ವೇರಿಯಮ್. ಆ್ಯಂಡ್ ಅಲ್ಲಿ ಎಲ್ಲ ರೀತಿಯಾದಂತಹ ಫಿಶ್, ಆಲಿಗೇಟರ್ ಫಿಶ್, ಸ್ನೇಕ್ ಫಿಶ್, ಆಮೇಲೆ ಸ್ಟಾರ್ ಫಿಶಸ್ ಆ್ಯಂಡ್ ಟನಲ್ ಇತ್ತು, ಒಂದು ಸ್ಮಾಲ್ ಟನಲ್, ಬಟ್ ನಾಟ್ ಅ ವೆರಿ ಬಿಗ್ ಒನ್. ಸೊ ಚೆನ್ನಾಗಿತ್ತು ಎಲ್ಲನೂ. ಪೂಜಿತಲ್ಲಿ ರಿಯಲಿ ಎಂಜಾಯ್ಡ್, ಬಟ್ ಸ್ವಲ್ಪ ಕಡೆ ಭಯನೂ ಪಡ್ತಾ ಇದ್ಲು ಫಾರ್ ದ ಫಿಶಸ್. ಅವಳಿಗೆ ಫಿಶ್ ಅಂದರೆ ಸ್ವಲ್ಪ ಭಯ ಇದೆ. ಸೊ ದಿಸ್ ಇಸ್ ಸ್ಟಾರ್ ಫಿಶ್, ನಾನು ಕ್ಯಾಪ್ಚರ್ ಮಾಡಿದ್ದಿತ್ತು. ಆ್ಯಂಡ್ ಇದು ಒಂಥರ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಬಯೋಡೈವರ್ಸಿಟಿ ಏನು ಅವ್ರಿಗೆ ಮಾಡಿದ್ರು ಒಳಗಡೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು. ಆ್ಯಂಡ್ ಅಟ್ ಲಾಸ್ಟ್ ಇದು ಟರ್ಟಲ್ಸ್ ಕೂಡ ಇತ್ತು. ಸೊ ಬಾಯ್ ಬಾಯ್.